ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋ ಟಾಪಿಕ್ ಇದೆಯಲ್ಲ, ಅದು ನಮ್ಮ ಸಿಲೆಬಸ್ನಲ್ಲೂ ಇದೆ, ರಿಯಲ್ ಲೈಫ್ನಲ್ಲೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಆ ಟಾಪಿಕ್ ಯಾವುದು ಅಂದ್ರೆ ಹಸಿರುಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್. ನಿಮ್ಮ ಪ್ರಶ್ನೆ ಯಾರಾದ್ರೂ ಕೇಳಿದ್ರೆ ಏನಪ್ಪಾ ಈ ಗ್ರೀನ್ ಹೌಸ್ ಎಫೆಕ್ಟ್ ಅಂದ್ರೆ? ಬಹುಶಃ ತುಂಬಾ ಜನ ಜಸ್ಟ್ ಟೆಂಪರೇಚರ್ ಜಾಸ್ತಿ ಆಗೋದು ಅಂತಾರೆ. ಬಟ್ ಸೀರಿಯಸ್ಲಿ, ಇದು ಅಷ್ಟಕ್ಕೆ ನಿಂತಿಲ್ಲ. ಇದರ ಹಿಂದೆ ತುಂಬಾ ಡೀಪ್ ಸೈನ್ಸ್ ಇದೆ. ಇವತ್ತು ಆ ಸೈನ್ಸ್ ಏನು ಅಂತ ಬೆಂಗಳೂರು ಸ್ಟೈಲ್ನಲ್ಲಿ ಡೀಟೇಲ್ ಆಗಿ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನೀವು ಮಾರ್ಕೆಟ್ಗೆ ಹೋಗೋಕೆ ಅಂತ ಬಿಸಿಲಲ್ಲಿ ಕಾರ್ ನಿಲ್ಲಿಸಿ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಹೋಗಿರ್ತೀರಾ. ವಾಪಸ್ ಬಂದು ಡೋರ್ ಓಪನ್ ಮಾಡಿದ್ರೆ ಒಳಗೆ ಒಂದು ಬಿಸಿ ಗಾಳಿ ಜೋರಾಗಿ ಬರುತ್ತೆ ಅಲ್ವಾ? ಹೊರಗಡೆಗಿಂತ ಒಳಗೆ ಯಾಕೆ ಜಾಸ್ತಿ ಬಿಸಿ ಇರುತ್ತೆ? ಅದೇ ಈ ಹಸಿರುಮನೆ ಪರಿಣಾಮದ ಕಾನ್ಸೆಪ್ಟ್. ಸೂರ್ಯನ ಶಾಖ, ಸೋಲಾರ್ ಎನರ್ಜಿ. ಸೂರ್ಯನಿಂದ ಬರೋ ಶಾಖ ಇದೆಯಲ್ಲ, ಅದು ಶಾರ್ಟ್ ವೇವ್ ರೇಡಿಯೇಷನ್ ತರಹ ಇರುತ್ತೆ. ಅದು ನಮ್ಮ ವಾತಾವರಣದ ಗ್ಲಾಸ್, ಗಾಜು ತರಹ ಇರೋ ಲೇಯರ್ನ ಆರಾಮಾಗಿ ಒಳಗೆ ಬರುತ್ತೆ. ಭೂಮಿ ಹೀರಿಕೊಳ್ಳೋದು, ಅರ್ತ್ ಅಬ್ಸಾರ್ಬ್ಸ್. ಭೂಮಿ ಆ ಶಾಖನ ಹೀರಿಕೊಂಡು ಬಿಸಿಯಾಗುತ್ತೆ. ಬಿಸಿ ಆದ್ಮೇಲೆ ಭೂಮಿ ಆ ಶಾಖನ ವಾಪಸ್ ಬಾಹ್ಯಾಕಾಶಕ್ಕೆ ಕಳಿಸೋಕೆ ಟ್ರೈ ಮಾಡುತ್ತೆ. ಆದ್ರೆ ಈ ಸಲ ಅದು ಲಾಂಗ್ ವೇವ್ ಇನ್ಫ್ರಾ ರೆಡ್ ರೇಡಿಯೇಷನ್ ರೂಪದಲ್ಲಿ ಹೋಗುತ್ತೆ. ಅನಿಲಗಳ ಗೋಡೆ, ದಿ ಗ್ಯಾಸ್ ಬ್ಯಾರಿಯರ್. ಇಲ್ಲಿಗೆ ಬರುತ್ತೆ ನಮ್ಮ ವಿಲನ್ ಅಂದ್ರೆ ಹಸಿರುಮನೆ ಅನಿಲಗಳು, ಗ್ರೀನ್ ಹೌಸ್ ಗ್ಯಾಸಸ್. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್. ಈ ಗ್ಯಾಸ್ಗಳು ಭೂಮಿ ಕಳಿಸೋ ಲಾಂಗ್ ವೇವ್ ಶಾಖನ ಕಾರಣ ಗಾಜು ತರಹ ಸಂಪೂರ್ಣ ಹೊರಗೆ ಹೋಗೋಕೆ ಬಿಡಲ್ಲ. ಅವೇನು ಮಾಡುತ್ತೆ ಅಂದ್ರೆ ಆ ಶಾಖನ ಹೀರಿಕೊಂಡು ಮತ್ತೆ ಆ ಶಾಖನ ವಾಪಸ್ ಭೂಮಿ ಕಡೆಗೆ ರೀರೇಡಿಯೇಟ್ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಶಾಖ ನಮ್ಮ ವಾತಾವರಣದಲ್ಲೇ ಟ್ರ್ಯಾಪ್ ಆಗುತ್ತೆ, ಭೂಮಿ ಇನ್ನೂ ಬಿಸಿಯಾಗುತ್ತೆ. ಭೂಮಿ ನಾರ್ಮಲ್ ಟೆಂಪರೇಚರ್ನಲ್ಲಿ ಇರೋಕೆ ಈ ಪರಿಣಾಮ ಸ್ವಲ್ಪ ಬೇಕೇ ಬೇಕು. ಇಲ್ಲಾಂದ್ರೆ ನಮ್ಮ ಭೂಮಿ -18 ಡಿಗ್ರಿ ತರಹ ಕೂಲ್ ಆಗಿರುತ್ತಿತ್ತು. ಅತಿಯಾದ್ರೆ ಅಮೃತಾನೂ ವಿಷ. ಪ್ರಾಬ್ಲಮ್ ಶುರುವಾಗೋದು ಯಾವಾಗ ಅಂದ್ರೆ ಮನುಷ್ಯರು ಓವರ್ ಆಕ್ಟ್ ಮಾಡಿದಾಗ. ವಿಲನ್ ಗ್ಯಾಸ್ಗಳು ಮತ್ತು ಅವುಗಳ ಮೂಲ. ಕಾರ್ಬನ್ ಡೈಆಕ್ಸೈಡ್ ನಂಬರ್ 1 ವಿಲನ್. ನಾವು ಫ್ಯಾಕ್ಟರಿಗಳಲ್ಲಿ, ಕಾರ್ಗಳಲ್ಲಿ, ಬೈಕ್ಗಳಲ್ಲಿ ಡೀಸೆಲ್, ಪೆಟ್ರೋಲ್ ಸುಡ್ತೀವಲ್ಲ, ಪಳೆಯುಳಿಕೆ ಇಂಧನ ಅದರಿಂದ ಬರುತ್ತೆ. ಮರ ಕಟ್ ಮಾಡಿದ್ರೂ ಇದು ಜಾಸ್ತಿ ಆಗುತ್ತೆ. ಮೀಥೇನ್, ಈ ಗ್ಯಾಸ್ ಇನ್ನೂ ಪವರ್ಫುಲ್. ಊರಲ್ಲಿ ಎಮ್ಮೆ, ದನಗಳ ಸೆಗಣಿ, ಭತ್ತದ ಗದ್ದೆಗಳಿಂದ ಬರುತ್ತೆ. ನೈಟ್ರಸ್ ಆಕ್ಸೈಡ್, ಅಗ್ರಿಕಲ್ಚರ್ನಲ್ಲಿ ರಸಗೊಬ್ಬರ, ಫರ್ಟಿಲೈಸರ್ಸ್ ಜಾಸ್ತಿ ಯೂಸ್ ಮಾಡಿದ್ರೆ ಇದು ಬರುತ್ತೆ. ಏನಾಗ್ತಿದೆ ಇವಾಗ? ನಾವು ಜಾಸ್ತಿ ಫಾಸಿಲ್ ಫ್ಯೂಯಲ್ ಸುಡುತ್ತಾ ಇದೀವಿ. ಜಾಸ್ತಿ ಗ್ಯಾಸ್ಗಳು ವಾತಾವರಣಕ್ಕೆ ಹೋಗ್ತಾ ಇವೆ. ಇದರಿಂದ ಆ ಶಾಖನ ಟ್ರ್ಯಾಪ್ ಮಾಡೋ ಕಂಬಳಿ ಲೇಯರ್ ದಪ್ಪ ಆಗ್ತಾ ಇದೆ. ಈ ಕಂಬಳಿ ದಪ್ಪ ಆದಾಗ ಹೊರಗೆ ಹೋಗ್ಬೇಕಾಗಿದ್ದ ಶಾಖ ಹೋಗಲ್ಲ, ಇಲ್ಲೇ ಉಳಿಯುತ್ತೆ. ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಜಾಗತಿಕ ತಾಪಮಾನ ಏರಿಕೆ ಆಗುತ್ತೆ. ನಿಜವಾದ ಇಂಪ್ಯಾಕ್ಟ್ ಏನೂ ಆಗಲ್ಲ ಅಂತ ಲೈಟ್ ತಗೊಂಡ್ರೆ ಆಗಲ್ಲ. ಇದರ ಇಂಪ್ಯಾಕ್ಟ್ ದೊಡ್ಡದಿದೆ ಗುರು. ಕ್ಲೈಮೇಟ್ ಚೇಂಜ್. ಮಳೆ ಬರ್ಬೇಕಾದ್ರೆ ಬರಲ್ಲ, ಚಳಿ ಇರ್ಬೇಕಾದ್ರೆ ಬಿಸಿ ಇರುತ್ತೆ. ಅಕಾಲಿಕ ಮಳೆ, ಸಖತ್ ಬಿಸಿಲು. ನಮ್ಮ ಬೆಂಗಳೂರೇ ನೋಡಿ, ಯಾವಾಗ್ಲೂ ಈ ತರ ಬಿಸಿ ಇತ್ತಾ? ಕಡಲಮಟ್ಟ ಏರಿಕೆ, ಸೀ ಲೆವೆಲ್ ರೈಸ್, ಗ್ಲೇಷಿಯರ್ಸ್ ಮತ್ತು ಆರ್ಕ್ಟಿಕ್ನಲ್ಲಿರೋ ಐಸ್ಗಳು ಕರಗುತ್ತಿವೆ. ಇದರಿಂದ ಕಡಲ ನೀರು ಜಾಸ್ತಿ ಆಗಿ ಮುಂಬೈ, ಮಂಗಳೂರು ತರ ಕರಾವಳಿ ಪ್ರದೇಶಗಳು ಮುಳುಗೋ ಚಾನ್ಸಸ್ ಇದೆ. ಎಲ್ಲಾ ಹಾಳಾಗುತ್ತೆ. ಕೃಷಿಗೆ ತೊಂದರೆ, ಪ್ರಾಣಿ ಪಕ್ಷಿಗಳಿಗೆ ತೊಂದರೆ, ಕುಡಿಯೋ ನೀರಿಗೆ ಪ್ರಾಬ್ಲಮ್. ಕಥೆ ಕಮ್ಮಿ ಇಲ್ಲ. ನಮ್ಮ ರೋಲ್ ಏನು? ವಾಟ್ ಈಸ್ ಅವರ್ ರೋಲ್? ನಾವೇನು ಮಾಡ್ಬೇಕು ಅಂತ ಸಿಂಪಲ್ ಆಗಿ ಹೇಳ್ತೀನಿ. ಟ್ರೈ ಮಾಡಿ. ಪೆಟ್ರೋಲ್, ಡೀಸೆಲ್ ಯೂಸ್ ಮಾಡೋದು ಕಮ್ಮಿ ಮಾಡಿ. ಆಫೀಸ್ಗೆ ಹೋಗೋಕೆ ಆದಷ್ಟು ಮೆಟ್ರೋ, ಬಸ್ಸು ಅಥವಾ ಕಾರ್ಪೂಲ್ ಮಾಡಿ. ಮರ ನೆಡಿ. ನಿಮ್ಮ ಮನೆ ಹತ್ರ, ಆಫೀಸ್ ಹತ್ರ ಆದಷ್ಟು ಗಿಡ ಮರ ಬೆಳೆಸಿ. ನಮ್ಮನ್ನ ಕಾಪಾಡುತ್ತವೆ. ಸೋಲಾರ್ ಪವರ್, ಚಾನ್ಸ್ ಸಿಕ್ಕಿದ್ರೆ ಸೌರಶಕ್ತಿ, ಸೋಲಾರ್ ಪವರ್ ಯೂಸ್ ಮಾಡಿ. ವೇಸ್ಟ್ ಕಮ್ಮಿ ಮಾಡಿ. ಪ್ಲಾಸ್ಟಿಕ್ ಕಮ್ಮಿ ಮಾಡಿ. ತ್ಯಾಜ್ಯನ ಸರಿಯಾಗಿ ವಿಲೇವಾರಿ ಮಾಡಿ. ಆರ್ಗ್ಯಾನಿಕ್ ವೇಸ್ಟಿಂದ ಮೀಥೇನ್ ಬರುತ್ತೆ. ಕನ್ಕ್ಲೂಷನ್, ನೆನಪಿಟ್ಕೊಳ್ಳಿ ಗಾಯ್ಸ್, ಹಸಿರುಮನೆ ಪರಿಣಾಮ ಒಂದು ನೈಸರ್ಗಿಕ ಪ್ರೋಸೆಸ್. ಆದ್ರೆ ನಾವು ಅದನ್ನ ಬ್ರೇಕ್ ಮಾಡ್ತಾ ಇದೀವಿ. ಭೂಮಿನ ಉಳಿಸೋದು ನಮ್ಮ ಕೈಯಲ್ಲೇ ಇದೆ. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಬಗ್ಗೆ ನೀವು ತಿಳ್ಕೊಂಡಿದ್ದನ್ನ ಬೇರೆಯವರಿಗೂ ಹೇಳಿ ಜಾಗೃತಿ ಮೂಡಿಸಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ. ನಮಸ್ಕಾರ.